ಕೊಟ್ಟ ಅತ್ತೆ ಜೊತೆ ಅಳಿಯನ ರೊಮ್ಯಾನ್ಸ್, ಮರಕ್ಕೆ ಕಟ್ ಹಾಕಿ ಪತ್ನಿಯಿಂದ ಧರ್ಮದೇಟು. ಅಳಿಯನ ಜೊತೆ ಬರೋಬ್ಬರಿ 22 ವರ್ಷದಿಂದ ಹೀಗೆ ಮಾಡಿದ್ಯಾಕೆ ಅತ್ತೆ? ಗಂಡ ತಾಯಿಯ ಕಳ್ಳಾಟಕ್ಕೆ ಬೆಚ್ಚಿ ಬಿದ್ದ ಮಗಳು, ಡಿಎನ್ಎ ಟೆಸ್ಟ್ ಮಾಡಿದವರಿಗೆ ಕಾದಿತ್ತು ಬೇಕ್ಷಾಕು. ಎಸ್, ಅತ್ತೆ ಜೊತೆ ಅಕ್ರಮ ಸಂಬಂಧ ಬೆಳೆಸಿದ್ದ ಅಳಿಯನಿಗೆ ಸಾರ್ವಜನಿಕರು ಹಾಗೆ ಪತ್ನಿ ಆತನನ್ನ ಮರಕ್ಕೆ ಕಟ್ ಹಾಕಿ ಪೊರಕೆಯಿಂದ ಧರ್ಮದೇಟು ನೀಡಿರುವ ಘಟನೆ ಬಿಹಾರದ ಜುಮಾಯಿ ಜಿಲ್ಲೆಯಲ್ಲಿ ನಡೆದಿರೋ ವಿಡಿಯೋ ಸದ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ಒಂದು ದಿನ ತಾನೇ ಅವರಿಬ್ಬರನ್ನ ಮಲಗುವ ಕೋಣೆಯಲ್ಲಿ ರೆಡ್ ಹ್ಯಾಂಡ್ ಆಗಿ ಹಿಡಿದಿರೋದಾಗಿಯೂ ತಿಳಿಸಿದ್ದಾಳೆ. ಭಾರತದಲ್ಲಿ ಜನರು ಸಂಬಂಧಗಳಿಗೆ ಬೆಲೆ ನೀಡ್ತಾರೆ. ಇಲ್ಲಿ ನಮಗೆ ಶ್ರವಣ ಕುಮಾರನಂತಹ ಪುತ್ರರು, ರಾಮ ಸೀತೆಯಂತಹ ಪತಿ ಪತ್ನಿ, ಲಕ್ಷ್ಮಣನಂತಹ ಭಾವ, ಇವರೆಲ್ಲರೂ ತಮ್ಮ ಸಂಬಂಧಗಳ ಮಿತಿಗಳನ್ನ ಅರ್ಥ ಮಾಡಿಕೊಳ್ಳುವ ಗುಣವನ್ನ ಕಲಿಸ್ತಾರೆ. ಆದ್ರೆ ವಿದೇಶಗಳಲ್ಲಿ ಜನರಿಗೆ ತಮ್ಮ ಸಂಬಂಧಗಳ ಅರಿವೇ ಇರುವುದಿಲ್ಲ. ಸುನಿಲ್ ಎಂಬಾತನಿಗೆ ಮದುವೆಯಾಗಿ 3 ಮಕ್ಕಳಿದ್ದಾರೆ. ಆದ್ರೂ ಈತ ತನ್ನ ಅತ್ತೆಯ ಜೊತೆ ಅಕ್ರಮ ಸಂಬಂಧವನ್ನ ಬೆಳೆಸಿದ್ದ. ಅತ್ತೆ ಮನೆಗೆ ಹೋದಾಗಲೆಲ್ಲ ರಾತ್ರಿ ವೇಳೆ ಇವರಿಬ್ರು ಭೇಟಿ ಆಗ್ತಿದ್ರು. ಹೀಗೆ ಭೇಟಿ ಆಗ್ತಿದ್ದ ಅತ್ತೆ ಅಳಿಯನು ರಾತ್ರಿ ವೇಳೆ ಗ್ರಾಮಸ್ಥರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ಹೆಣ್ಣು ಕೊಟ್ಟ ಅತ್ತೆ ಜೊತೆ ಅಳಿಯನ ರೊಮ್ಯಾನ್ಸ್, ಮರಕ್ಕೆ ಕಟ್ ಹಾಕಿ ಪತ್ನಿಯಿಂದ ಧರ್ಮದೇಟು. ಅಳಿಯನ ಜೊತೆ ಬರೋಬ್ಬರಿ 22 ವರ್ಷದಿಂದ ಹೀಗೆ ಮಾಡಿದ್ಯಾಕೆ ಅತ್ತೆ? ಗಂಡ ತಾಯಿಯ ಕಳ್ಳಾಟಕ್ಕೆ ಬೆಚ್ಚಿ ಬಿದ್ದ ಮಗಳು, ಡಿಎನ್ಎ ಟೆಸ್ಟ್ ಮಾಡಿದವರಿಗೆ ಕಾದಿತ್ತು ಬೇಕ್ಷಾಕು. ಎಸ್, ಅತ್ತೆ ಜೊತೆ ಅಕ್ರಮ ಸಂಬಂಧ ಬೆಳೆಸಿದ್ದ ಅಳಿಯನಿಗೆ ಸಾರ್ವಜನಿಕರು ಹಾಗೆ ಪತ್ನಿ ಆತನನ್ನ ಮರಕ್ಕೆ ಕಟ್ ಹಾಕಿ ಪೊರಕೆಯಿಂದ ಧರ್ಮದೇಟು ನೀಡಿರುವ ಘಟನೆ ಬಿಹಾರದ ಜುಮಾಯಿ ಜಿಲ್ಲೆಯಲ್ಲಿ ನಡೆದಿರೋ ವಿಡಿಯೋ ಸದ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ಹೌದು, ಈ ಪೋಸ್ಟ್ನಲ್ಲಿ ಆ ಮಹಿಳೆ ತನ್ನ ಸ್ವಂತ ತಾಯಿ, ತನ್ನ ಸ್ವಂತ ಗಂಡನೊಂದಿಗೆ 22 ವರ್ಷಗಳಿಂದ ಸಂಬಂಧ ಹೊಂದಿದ್ದಾಳೆ ಅಂತ ಹೇಳಿಕೊಂಡಿದ್ದಾಳೆ. ಒಂದು ದಿನ ತಾನೇ ಅವರಿಬ್ಬರನ್ನ ಮಲಗುವ ಕೋಣೆಯಲ್ಲಿ ರೆಡ್ ಹ್ಯಾಂಡ್ ಆಗಿ ಹಿಡಿದಿರೋದಾಗಿಯೂ ತಿಳಿಸಿದ್ದಾಳೆ. ಭಾರತದಲ್ಲಿ ಜನರು ಸಂಬಂಧಗಳಿಗೆ ಬೆಲೆ ನೀಡ್ತಾರೆ. ಇಲ್ಲಿ ನಮಗೆ ಶ್ರವಣ ಕುಮಾರನಂತಹ ಪುತ್ರರು, ರಾಮ ಸೀತೆಯಂತಹ ಪತಿ ಪತ್ನಿ, ಲಕ್ಷ್ಮಣನಂತಹ ಭಾವ, ಇವರೆಲ್ಲರೂ ತಮ್ಮ ಸಂಬಂಧಗಳ ಮಿತಿಗಳನ್ನ ಅರ್ಥ ಮಾಡಿಕೊಳ್ಳುವ ಗುಣವನ್ನ ಕಲಿಸ್ತಾರೆ. ಆದ್ರೆ ವಿದೇಶಗಳಲ್ಲಿ ಜನರಿಗೆ ತಮ್ಮ ಸಂಬಂಧಗಳ ಅರಿವೇ ಇರುವುದಿಲ್ಲ. ಅದರ ಬಗ್ಗೆ ಕೇಳಿದಾಗಲೇ ಮನಸ್ಸು ತೊಂದರೆಗೆ ಒಳಗಾಗುತ್ತೆ. ಕೆಲವು ಸಮಯದ ಹಿಂದೆ ಒಬ್ಬ ಮಹಿಳೆ ತನ್ನ ಕಾಂಪ್ಲಿಕೇಟೆಡ್ ಸಂಬಂಧದ ಕಥೆಯನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಕೇಳಿದ್ದು ಎಲ್ರಿಗೂ ಕೂಡ ಆಘಾತವನ್ನ ಉಂಟು ಮಾಡಿತ್ತು. ಸುನಿಲ್ ಎಂಬಾತನಿಗೆ ಮದುವೆಯಾಗಿ 3 ಮಕ್ಕಳಿದ್ದಾರೆ. ಆದ್ರೂ ಈತ ತನ್ನ ಅತ್ತೆಯ ಜೊತೆ ಅಕ್ರಮ ಸಂಬಂಧವನ್ನ ಬೆಳೆಸಿದ್ದ. ಅತ್ತೆ ಮನೆಗೆ ಹೋದಾಗಲೆಲ್ಲ ರಾತ್ರಿ ವೇಳೆ ಇವರಿಬ್ರು ಭೇಟಿ ಆಗ್ತಿದ್ರು. ಹೀಗೆ ಭೇಟಿ ಆಗ್ತಿದ್ದ ಅತ್ತೆ ಅಳಿಯನು ರಾತ್ರಿ ವೇಳೆ ಗ್ರಾಮಸ್ಥರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಈ ವೇಳೆ ಆತನನ್ನ ಮರಕ್ಕೆ ಕಟ್ಟಿ ಹಾಕಿ ಗ್ರಾಮಸ್ಥರು ಹಾಗೆ ಆತನ ಪತ್ನಿ, ಊರಿನ ಮಹಿಳೆಯರು ಸೇರಿ ದೊಣ್ಣೆ ಮತ್ತು ಪೊರಕೆಯಿಂದ ಥಳಿಸಿದ್ದಾರೆ. ಬಳಿಕ ಗ್ರಾಮಸ್ಥರು ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಸುನೀಲ್ ಹಾಗೆ ಆತನ ಜೊತೆಗಿದ್ದ ಮಹಿಳೆ ಅಂದ್ರೆ ಅತ್ತೆಯ ವಿರುದ್ಧವೂ ಕೂಡ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಎಸ್, ಈ ಪೋಸ್ಟ್ನಲ್ಲಿ ಆ ಮಹಿಳೆ ತನ್ನ ಸ್ವಂತ ತಾಯಿ, ತನ್ನ ಸ್ವಂತ ಗಂಡನೊಂದಿಗೆ 22 ವರ್ಷಗಳಿಂದ ಅಕ್ರಮ ಸಂಬಂಧ ಹೊಂದಿದ್ದಾಳೆ ಅಂತ ಹೇಳ್ಕೊಂಡಿದ್ದಾರೆ. ಒಂದು ದಿನ ತಾನೇ ಅವರಿಬ್ಬರು ಮಲಗುವ ಕೋಣೆಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ರು. ಅಲ್ಲಿವರೆಗೂ ಕೂಡ ನನಗೆ ಗೊತ್ತಿರಲಿಲ್ಲ. ಮಗಳ ತಂದೆ ಅಂದ್ರೆ ಅಳಿಯನ ಮಾವ ಈ ಘಟನೆಯ ಬಗ್ಗೆ ತಿಳಿದ ತಕ್ಷಣ ತಮ್ಮ ಕಿರಿಯ ಮಕ್ಕಳ ಡಿಎನ್ಎ ಪರೀಕ್ಷೆಯನ್ನು ಕೂಡ ಮಾಡಿಸಿದ್ದಾರೆ. ಹೀಗಿರುವಾಗ ಮತ್ತೊಂದು ಶಾಕಿಂಗ್ ವಿಚಾರ ಬಯಲಾಗಿದ್ದು ಇಡೀ ಕುಟುಂಬವೇ ಆಘಾತಕ್ಕೆ ಒಳಗಾಗಿದೆ. ಸಾಮಾಜಿಕ ಮಾಧ್ಯಮ ವೇದಿಕೆ ರೆಡಿಟ್ನಲ್ಲಿ ಅಂದ್ರೆ ಟ್ರೂ ಆಫ್ ಮೈ ಚೆಸ್ಟ್ ಅನ್ನುವ ಗುಂಪಿದೆ. ಅಟ್ ಬ್ಲೋನ್ ಅಪ್ ಮ್ಯಾರೇಜ್ 1 ಅನ್ನುವ ಬಳಕೆದಾರ ಸುಮಾರು 3 ವರ್ಷಗಳ ಹಿಂದೆ ಒಂದು ಸುದೀರ್ಘ ಪೋಸ್ಟ್ ಅನ್ನು ಬರೆದು ತನ್ನ ಕುಟುಂಬಕ್ಕೆ ಸಂಬಂಧಿಸಿದ ಗೊಂದಲದ ವಿಷಯಗಳನ್ನ ಬಹಿರಂಗಪಡಿಸ್ತಾನೆ ಇರ್ತಾನೆ. ಆಕೆಗೆ 40 ವರ್ಷ ವಯಸ್ಸಾಗಿತ್ತು. ತನ್ನ ತಾಯಿ ಮತ್ತು ಪತಿ 22 ವರ್ಷಗಳ ಸಂಬಂಧವನ್ನ ಹೊಂದಿದ್ರು. ಅವರು ಹೇಳಿದ್ದಾರೆ, ಅವಳು ಮತ್ತು ಅವಳ ಪತಿ 15 ವರ್ಷ ವಯಸ್ಸಿನಿಂದಲೂ ಪ್ರೀತಿಸ್ತಾ ಇದ್ರು. ಆ ಮಹಿಳೆ 17ನೇ ವಯಸ್ಸಿನಲ್ಲಿ ಗರ್ಭಿಣಿಯಾದಾಗ ಆಕೆಯ ಪೋಷಕರು ಅವರಿಬ್ಬರಿಗೂ ತಮ್ಮದೇ ಆದ ಮನೆಯಲ್ಲಿ ಒಂದು ಸ್ಥಾನವನ್ನ ಕೊಡ್ತಾರೆ. ಇಬ್ರು 18ನೇ ವಯಸ್ಸಿನಲ್ಲಿ ವಿವಾಹ ಆಗ್ತಾರೆ. ಮದುವೆಯ ನಂತರ ತಂದೆ ತನ್ನ ಮಗಳು ಮತ್ತು ಅಳಿಯನಿಗಾಗಿ ತನ್ನ ಮನೆಯ ಪಕ್ಕದಲ್ಲೇ ಒಂದು ಮನೆಯನ್ನು ಕೂಡ ಖರೀದಿ ಮಾಡಿಕೊಡ್ತಾರೆ. ಅಲ್ಲಿ ಇಬ್ರು ಒಟ್ಟಿಗೆ ವಾಸಿಸುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಡಿಎನ್ಎ ಪರೀಕ್ಷೆಯ ಆಘಾತಕಾರಿ ರಹಸ್ಯ ಬಯಲು ಮಾಡುತ್ತೆ ನೋಡಿ. ಡಿಎನ್ಎ ಪರೀಕ್ಷೆ ದೊಡ್ಡ ರಹಸ್ಯವನ್ನ ಬಹಿರಂಗಪಡಿಸಿದ್ದಂತೆ ಮನೆಯವರೆಲ್ಲ ದಿಗ್ಭ್ರಾಂತರಾಗಿದ್ದಾಳೆ. ಆ ವೇಳೆಗೆ ಒಟ್ಟು 6 ಜನ ಒಡ ಹುಟ್ಟಿದವರಿದ್ರು. ಆಕೆಗೆ 4 ಜನ ಮಕ್ಕಳಿದ್ರು.
ಮತ್ತು 7 ತಿಂಗಳ ಗರ್ಭಿಣಿ ಕೂಡ ಆಗಿದ್ಲು. ಆ ಮಹಿಳೆ ಒಮ್ಮೆ ತನ್ನ ಸ್ನೇಹಿತನೊಂದಿಗೆ ಪ್ರವಾಸಕ್ಕೆ ಹೋಗಿದ್ದಾಗಿ ಹೇಳಿದ್ಲು. ಆದರೆ ಅವಳು ಪ್ರಯಾಣಕ್ಕೆ 1 ದಿನ ಮೊದಲು ಹಿಂತಿರುಗ್ತಾಳೆ. ಅವಳು ತನ್ನ ಮಲಗುವ ಕೋಣೆಗೆ ಹೋದ ತಕ್ಷಣ ತನ್ನ ತಾಯಿ ಮತ್ತು ಪತಿ ಆಕ್ಷೇಪಾರ್ಹ ಸ್ಥಿತಿಯಲ್ಲಿ ಇರುವುದನ್ನು ನೋಡ್ತಾಳೆ. ಇದನ್ನ ನೋಡಿ ಆಕೆ ಪ್ರಜ್ಞೆ ತಪ್ಪಿ ಬೀಳ್ತಾಳಂತೆ. ಈ ಸಂಬಂಧ ಎಷ್ಟು ದಿನಗಳಿಂದ ನಡೀತಾ ಇದೆ ಅಂತ ಅವಳು ತನ್ನ ಗಂಡನನ್ನ ಕೇಳ್ತಾಳೆ. ಅದಕ್ಕೆ ಪತಿ ತಮ್ಮ ಮದುವೆಗೂ ಮೊದಲೇ ಈ ಸಂಬಂಧ ನಡೀತಾ ಇತ್ತು ಅಂತ ಹೇಳ್ತಾನೆ. ಇದರಿಂದ ಆ ಮಹಿಳೆಗೆ ತನ್ನ 2 ಕಿರಿಯ ಅವಳಿ ಸಹೋದರರು ಮತ್ತು ಕೊನೆಯ ಸಹೋದರ ತನ್ನ ಗಂಡನ ಮಕ್ಕಳಾಗಿರಬಹುದು ಅಂತ ಅನುಮಾನ ಕೂಡ ಬರುತ್ತೆ. ಆ ಮಹಿಳೆ ತನ್ನ ತಂದೆಗೆ ಇದನ್ನ ಹೇಳಿದಾಗ ಅವರು ಸಂಪೂರ್ಣವಾಗಿ ದಂಗಾಗಿದ್ರು ಮತ್ತು ತಮ್ಮಂದಿರ DNA ಪರೀಕ್ಷೆಗೆ ಒತ್ತಾಯಿಸಿದ್ರು. ಒತ್ತಾಯ ಮಾಡಾದ ನಂತರ ಅವರ DNA ಪರೀಕ್ಷೆ ನಡೆಸಿದಾಗ ಅವಳಿ ಸಹೋದರರು ಆಕೆಯ ಗಂಡನ ಮಕ್ಕಳು ಅಂತ ತಿಳಿದು ಬಂದಿದೆ. ಇದಾದ ನಂತರ ಮಹಿಳೆ ತನ್ನ ಇಡೀ ಕುಟುಂಬಕ್ಕೆ ಈ ಘಟನೆಯ ಬಗ್ಗೆ ತಿಳಿಸ್ತಾಳೆ. ತಂದೆ ತಾಯಿಯನ್ನ ಮನೆಯಿಂದ ಹೊರಗೆ ಹಾಕ್ತಾಳೆ. ತಾಯಿ ತನ್ನ ಸಹೋದರಿಯೊಂದಿಗೆ ವಾಸಿಸುವುದಕ್ಕೆ ಹೋಗ್ತಾಳೆ ಮತ್ತು ಮಹಿಳೆಯ ಪತಿಯೊಂದಿಗೆ ವಿಚ್ಛೇದನ ಪ್ರಕ್ರಿಯೆಗಳು ಕೂಡ ಆರಂಭ ಆಗಿದೆ. ಈ ಪೋಸ್ಟ್ನಲ್ಲಿ ಮಹಿಳೆ ಇನ್ನೂ ಅನೇಕ ಮಾಹಿತಿಯನ್ನ ನೀಡಿದ್ದು ಇದು ತುಂಬಾ ವಿಚಿತ್ರವಾಗಿದೆ. ಅವರ ಪೋಸ್ಟ್ ವೈರಲ್ ಆಗಿ 29,000ಕ್ಕೂ ಹೆಚ್ಚು ಲೈಕ್ಗಳನ್ನು ಪಡ್ಕೊಂಡಿತ್ತು ಮತ್ತು ಸಾವಿರಾರು ಜನರು ಅದಕ್ಕೆ ಕಾಮೆಂಟ್ ಕೂಡ ಮಾಡಿದ್ರು. ಆ ಮಹಿಳೆ ಪೋಸ್ಟ್ನಲ್ಲಿ ತನ್ನ ತಾಯಿ ಇಡೀ ಹೊಣೆಯನ್ನ ತನ್ನ ಮೇಲೆ ಹೊರಿಸಿದ್ದಾಳೆ ಮತ್ತು ಈ ಘಟನೆಯಿಂದಾಗಿ ಅವಳು ತನ್ನ ಮನೆಯನ್ನ ನಾಶ ಮಾಡಿದ್ಲು, ಹಾಗೆ ತನ್ನ ಕೆಲಸವನ್ನು ಕೂಡ ಕಳ್ಕೊಂಡ್ಲು ಅಂತ ಹೇಳಿದ್ದಾಳೆ. ಇದರಿಂದಾಗಿ ಜನರು ಮಹಿಳೆಯನ್ನ ಬೆಂಬಲಿಸಿ ಅವಳು ತಪ್ಪೇ ಮಾಡಿಲ್ಲ, ಅವಳ ತಾಯಿ ಮತ್ತು ಪತಿ ಮೋಸಗಾರರು ಮತ್ತು ಅವಳು ಸರಿಯಾದ ಹೆಜ್ಜೆ ಇಟ್ಟಿದ್ದಾಳೆ ಅಂತ ಹೇಳ್ತಿದ್ದಾರೆ. ಇಂತಹ ಅಚ್ಚರಿ ಸುದ್ದಿಗಳು ನಿಜಕ್ಕೂ ಕೂಡ ಎಲ್ಲರನ್ನ ದಿಗ್ಭ್ರಾಂತ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಇದಾಗಿತ್ತು ಇವರಿಗಿನ ಸ್ಪೀಡ್ ನ್ಯೂಸ್. ನೋಡ್ತಾ ಇರಿ ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.